ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಒಂದು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ಹೆಸರುಬೇಳೆ, ಒಂದು ಅರ್ಧ ಕಪ್ಗಿಂತ ಚೂರು ಕಡಿಮೆ, 1/4 ಕಪ್ಗಿಂತ ಜಾಸ್ತಿ ಉದ್ದಿನಬೇಳೆ, ಇಲ್ಲ ಅರ್ಧ ತೊಗೊಂಡು ಉದ್ದಿನಬೇಳೆ ನಡೆಯುತ್ತೆ. ಮತ್ತು 1-2 ಸ್ಪೂನ್ ಗಟ್ಟಿ ಅವಲಕ್ಕಿ, ಮೆಂತ್ಯ 1 ಸ್ಪೂನು. ಇದಿಷ್ಟನ್ನು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಬಿಡೋಣ. ಒಟ್ಟಿಗೆ ನೆನೆ ಹಾಕ್ಬೇಕು ಇದನ್ನು. ಎಲ್ಲನೂ ಒಟ್ಟಿಗೆ ನೆನೆ ಹಾಕ್ಕೊಳ್ತೀನಿ ಇವಾಗ. ಇದೊಂದು 4 to 5 ಅವರ್ಸು ಚೆನ್ನಾಗಿ ನೆನಿಬೇಕಿದು. ನೋಡಿ ಇವಾಗ ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕಿದ್ದೀನಿ. ಈಗ ಒಂದು 4 to 5 ಅವರ್ಸ್ ಇದನ್ನು ಚೆನ್ನಾಗಿ ನೆನ್ಕೊಳ್ಳೋಕೆ ಬಿಟ್ಬಿಡೋಣ. ಇದು 5 ಅವರ್ಸ್ ಆದಮೇಲೆ ಇದು ತೆಗೆದು ನಾನು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಶುಂಠಿ, 1-2 ಇಲ್ಕ್ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರಬೇಕು. ನೋಡಿ ಇಷ್ಟು ನೈಸಾಗಿರಬೇಕಿದು. ಇದನ್ನು ಇವಾಗ ನಾವು ಒಂದು ಪಾತ್ರೆ ಬಗ್ಗಿಸ್ಕೊಂಡು ಓವರ್ ನೈಟ್ ಇದನ್ನು ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಬಿಡೋಣ. ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೋಡಿ ಇವಾಗ ಚೆನ್ನಾಗೀಗ ಆಗಿದೆ, ಅದೀಗ ಫರ್ಮೆಂಟ್ ಆಗಿದೆ. ಇವಾಗ ಇದನ್ನು ಇಡ್ಲಿ ತಟ್ಟೆ ಒಳಗೆ ಬಿಟ್ಕೊಳ್ಳೋಣ. ಇಷ್ಟೇ ಗಟ್ಟಿ ಇರಲಿ, ತುಂಬ ನೀರಂಗೆ ಮಾಡ್ಕೋಬಾರ್ದು ಇದನ್ನು. ನಾನು ಇಡ್ಲಿ ತಟ್ಟೆಗೆ ಇವಾಗ ಬಿಟ್ಬಿಟ್ಟು ಇವಾಗ ಕುಕ್ಕರಲ್ಲಿ ಇಟ್ಕೊಳ್ತೀನಿ ಇದನ್ನ. ಇದು ನಿಯರ್ಲಿ ಅಬೌಟ್ 20 ಮಿನಿಟ್ಸ್ ಆದರೂ ಇದು ಬೇಯಬೇಕು. ಒಂದು 20-25 ನಿಮಿಷ ಚೆನ್ನಾಗಿ ಇದು ಬೆಂದ ಮೇಲೆ ನೋಡಿ ಈಗ ಇಡ್ಲಿ ಚೆನ್ನಾಗಿ ಬೆಂದ ಮೇಲೆ ಈ ಥರ ಬಂದಿದೆ. ಈಗ ಇದನ್ನು ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಳೋದು ಚಟ್ನಿ ಜೊತೆಲಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತಿದ್ದು. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.